ಆರ್ಥ್ರೈಟಿಸ್ ಇರೋರಿಗೆ ತುಂಬ ಸ್ಟಿರಾಯ್ಡ್ ಕೊಡ್ತಾರೆ ಅಂತ ಹೇಳ್ತಾರೆ. ಈ ಸ್ಟಿರಾಯ್ಡ್ಸಿಂದ ಸೈಡ್ ಎಫೆಕ್ಟ್ ತುಂಬ ಇರುತ್ತಲ್ಲ, ಏನು ಮಾಡುವ? ಇದು ಸರಿನೇ. ಆರ್ಥ್ರೈಟಿಸಲ್ಲಿ ಸ್ಟಿರಾಯ್ಡ್ ಬಳಕೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಯಾಕಂದರೆ ಪೇಯ್ನ್ ಕಿಲ್ಲರಲ್ಲಿ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಬದಲಾಗಿ ಸ್ವಲ್ಪ ಸೇಫ್ ಆಗಿರೋದಂದರೆ ಸ್ಟಿರಾಯ್ಡ್. ಆದರೆ ಸ್ಟಿರಾಯ್ಡ್ ಬಗ್ಗೆ ಒಂದಿದೆ. ಸ್ಟಿರಾಯ್ಡ್ ಯಾವ ಡೋಸಲ್ಲಿ ಯಾವಾಗ ಕೊಡ್ತೀವಿ ಅನ್ನೋದ್ರ ಮೇಲೆ ಸೈಡ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ. ಸೊ ರುಮೆಟಾಲಜಿಸ್ಟ್ ಆಗಿರೋರಿಗೆ ಗೊತ್ತಿರುತ್ತೆ ಯಾವ ಡೋಸಲ್ಲಿ ನಿಮ್ಮ ವೆಯ್ಟ್ಗೆ, ನಿಮ್ಮ ಏಜಿಗೆ ಕರೆಕ್ಟಾಗಿ ಯಾವ ಡೋಸಲ್ಲಿ ಕೊಟ್ಟರೆ ನಿಮಗೆ ಮಿನಿಮಮ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ಅದಿಲ್ಲದೆ ಯಾವಾಗಲೂ ಸ್ಟಿರಾಯ್ಡ್ಸ್ ಜೊತೆ ಸ್ಟಿರಾಯ್ಡ್ ಸ್ಪೇರಿಂಗ್ ಏಜೆಂಟ್ಸ್ ಅಂತ ಕೊಡ್ತೀವಿ. ಸ್ಟಿರಾಯ್ಡ್ ಸ್ಪೇರಿಂಗ್ ಏಜೆಂಟ್ ಕೆಲಸ ಏನು ಅಂತ ಹೇಳಿದ್ರೆ, ಸಾಧಾರಣವಾಗಿ 2 ರಿಂದ 3 ತಿಂಗಳಲ್ಲಿ ಅದ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ಅದ್ರ ಕೆಲಸ ಸ್ಟಾರ್ಟ್ ಆಗಿದ ತಕ್ಷಣ 2.5-3 ತಿಂಗಳಲ್ಲಿ ಸ್ಟಿರಾಯ್ಡ್ ಡೋಸ್ ಏನಿದೆ ತುಂಬ ಕಡಿಮೆ ಮಾಡಿಬಿಡ್ತೀವಿ. ಸಾಧಾರಣವಾಗಿ ನಮ್ಮ ಬಾಡಿಯಲ್ಲೇ, ನಮ್ಮ ಶರೀರದಲ್ಲೇ ಒಂದು ದಿನಕ್ಕೆ 5 ಮಿಲಿಗ್ರಾಮ್ ಇಲ್ಲ 7.5 ಮಿಲಿಗ್ರಾಮ್ ಅಷ್ಟು ಸ್ಟಿರಾಯ್ಡ್ ಉತ್ಪನ್ನ ಆಗುತ್ತೆ. ಸೊ ಅದನ್ನೇ ನಾವು ಆ್ಯಕ್ಚುಲಿ ಬಾಯಿ ಮೂಲಕ ಕೊಡ್ತಾ ಇದ್ದೀವಿ, ಸ್ಟಿರಾಯ್ಡ್ ಮೂಲಕ, ಟ್ಯಾಬ್ಲೆಟ್ ಮೂಲಕ. ಅದಕ್ಕಿಂತ ಕಡಿಮೆ ಮಾಡ್ತೀವಿ ಸಾಧಾರಣವಾಗಿ ಒಂದ್ಸಲಿ ನಮ್ಮ ಸ್ಟಿರಾಯ್ಡ್ ಸ್ಪೇರಿಂಗ್ ಏಜೆಂಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ.